Hello students, welcome to Mokshika Academy. So PGCET ವತಿಯಿಂದ ಒಂದು ಅಪ್ಡೇಟ್ ಬಂದಿದೆ. ಸೊ ಇಲ್ಲಿ ನೋಡಬಹುದು ನೀವು PGCET 2024 ಪರೀಕ್ಷೆಯನ್ನು ಮುಂದೂಡಿದ ಅಧಿಸೂಚನೆ ಅಂತ ಅಥವಾ ಎಕ್ಸಾಮ್ ಪೋಸ್ಟ್ಪೋನ್ ನೋಟಿಫಿಕೇಶನ್ ಅಂತಿದೆ. ಯು ಕ್ಯಾನ್ ಸಿ ಇನ್ ದ ಹೋಮ್ ಪೇಜ್ ಓನ್ಲಿ. ಓಕೆ, ಸೊ ಇಲ್ಲಿ ಪೋಸ್ಟ್ಪೋನ್ಮೆಂಟ್ ನೋಟಿಫಿಕೇಶನ್ ಕೊಟ್ಟಿದ್ದಾನೆ. ಸೊ ಏನಿದು ಅಂತ ಫಸ್ಟ್ ನೋಡ್ತಾ ಬರೋಣ. ನಾನು ಹೇಳ್ತಾ ಬರ್ತೀನಿ, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ನಾನು ಹೇಳಿದಾಗೆ PGCET ಆಲ್ಮೋಸ್ಟ್ ದಿಸ್ ಇಯರ್ ದೇ ಹ್ಯಾವ್ ಕಾಲ್ಡ್ ಬಿಫೋರ್ examinations only. So most of the universities examination has not been conducted 6th semester, especially final semester. If it is engineering or 8th semester ಆಗ್ತದೆ. ಸೊ ಯಾರ್ದು ಕೂಡ ಆಗಿಲ್ದಿರೋ ಕಾರಣಕ್ಕೆ ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಪೋಸ್ಟ್ಪೋನ್ ಬಗ್ಗೆ ಫಸ್ಟ್ ಇನ್ಫಾರ್ಮೇಶನ್ ತಿಳಿಸ್ತೀನಿ. Many students have submitted the request to KA for postponement of PGCET 2024 exam, scheduled to be held on 30th and 14th July. As few universities are commencing final semester exams from 5th and 10th July, to protect the students' interest, KA has postponed PGCET 2024 exam scheduled to be held on 13th and 14th July. The revised dates will be published in KA website in due course. Revised dates ಅವನು ಕೊಟ್ಟಿಲ್ಲ. ಸೊ ನೋಡಿ, most of the universities exams will start from 5th and 10th July. So if the examination start, it will take around 1 month time. Okay, ನಾರ್ಮಲಿ 1 month ಟೈಮು ಎಕ್ಸಾಮಿನೇಷನ್ಸ್ ವ್ಯಾಲ್ಯೂಯೇಷನ್ಸ್ಗೆ ಟೈಮ್ ಬೇಕಾಗ್ತದೆ. ಆ ಪರ್ಪಸ್ಸಿಗೆ ಅವರು ಎಕ್ಸ್ಕ್ಯೂಸ್ ಮಿ 1 month ಅಂತೂ ಮಿನಿಮಮ್ ಪೋಸ್ಟ್ಪೋನ್ ಆಗುತ್ತೆ ಸ್ಟೂಡೆಂಟ್ಸ್. ಏನ್ 13th and 14th July ಇತ್ತು, ಮೇ ಬಿ 20th ಆಗಸ್ಟ್ ಆನ್ವರ್ಡ್ಸ್ ನಿಮ್ಗೆ ಎಕ್ಸಾಮಿನೇಷನ್ಸ್ ಆಗ್ಬೋದು, ಅಥವಾ ಸೆಪ್ಟೆಂಬರ್ ಆದ್ರೂ ಆಗ್ಬೋದು. ಬಟ್ ಡೋಂಟ್ ಬಿ 2 months ಅಥವಾ 2.5 months ಅಂತ ಎಲ್ಲ ನೀವು ಪ್ಲಾನ್ ಮಾಡ್ಕೊಂಡು ಓದ್ಬೇಡಿ. ಆದ್ರೆ ಒಳ್ಳೇದೇ, ಬಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾರ್ಮಲಿ 1 month ಎಕ್ಸ್ಟೆಂಡ್ ಆಗಿದೆ ಅಂತ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರಿಪರೇಷನ್ಸ್ ನ ಸ್ಟಾರ್ಟ್ ಮಾಡಿ. ಅಥವಾ ಇನ್ನೂ 15 days ಕೊಡ್ತು ಅಂತ ಹೇಳಿದ್ರೆ ನಿಮ್ಗೆ ಬೋನಸ್ ಅಂತ ತಿಳ್ಕೊಳ್ಳಿ. ಆ ರೀತಿ ಪ್ರಿಪರೇಷನ್ಸ್ ಪ್ಲಾನ್ ಮಾಡ್ಕೊಳ್ಳಿ. ಆಲ್ವೇಸ್ ರಿಮೆಂಬರ್ 1 month ಪೋಸ್ಟ್ಪೋನ್ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವತ್ತಿನ ಡೇಟ್ಗೆ ತಗೊಂಡ್ರೆ ಆಲ್ಮೋಸ್ಟ್ 30 ಪ್ಲಸ್ ಆಲ್ಮೋಸ್ಟ್ 50 days ಟೈಮ್ ಸಿಗುತ್ತೆ ನಿಮ್ಗೆ. ಸೊ 50 days ಟೈಮ್ ಸಿಗುತ್ತೆ, ನೀವು ಏನ್ ಮಾಡ್ಬೋದು, ಪ್ರಿಪರೇಷನ್ಸ್ ಮಾಡ್ಕೋಬಹುದು. ಓಕೆ, ದಟ್ ಇಸ್ ಒನ್ ಥಿಂಗ್. ದಿಸ್ ಇಸ್ ರಿಗಾರ್ಡಿಂಗ್ ಪೋಸ್ಟ್ಪೋನ್ಮೆಂಟ್. ಅಗೈನ್ ಅಪ್ಲಿಕೇಶನ್ ಹಾಕೋರಿಗೆ, ನ್ಯೂ ಅಪ್ಲಿಕೇಶನ್ ಹಾಕೋರಿಗೂ ಕೂಡ ಒನ್ ಮೋರ್ ಚಾನ್ಸ್ ಕೊಟ್ಟಿದೆ. ನೋಡಿ, ಫಾರ್ ದ provision has been given to register and apply online PGCET 2024 for MBA, MCA, ME. Like already I told you. So ಇನ್ನೂ ಅಪ್ಲಿಕೇಶನ್ಸ್ ಬಂದಿಲ್ಲ. ನಾರ್ಮಲಿ MBA ಗೆ 48,000 to 50,000 ಅಪ್ಲಿಕೇಶನ್ ಬರುತ್ತೆ. ಇನ್ ದ ಪ್ರೀವಿಯಸ್ ವಿಡಿಯೋ ಶೋನ್ ಹಿಂದೂ ಪೇಪರ್ ಅಲ್ಲಿ ಆರ್ಟಿಕಲ್ ಕೊಟ್ಟಿದ್ರು 27th. ಏನ್ ಕೊಟ್ಟಿದ್ರು, ಓನ್ಲಿ 22,000 MBA ಅಪ್ಲಿಕೇಶನ್ಸ್ ಬಂದಿದೆ ಅಂತಿತ್ತು. ಸೊ ಹಾಗಾಗಿ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಗಳಿಗೆ ಇನ್ನೂ ಇನ್ಫಾರ್ಮೇಶನ್ ತಲುಪಿರೋದಿಲ್ಲ. ಹಾಗಾಗಿ ಅಗೇನ್ ದೇ ಕ್ಯಾನ್ apply from today onwards, 26/6/2024 to 7th July ವರೆಗೆ ನೀವೇನ್ ಮಾಡಬಹುದು, ಅಪ್ಲಿಕೇಶನ್ ಹಾಕ್ಬೋದು. 9th ವರೆಗೆ ಪೇಮೆಂಟ್ ಅನ್ನ ಮಾಡಬಹುದು. ಡೇಟ್ಸ್ ವಿಲ್ ನಾಟ್ ಬಿ ಎಕ್ಸ್ಟೆಂಡೆಡ್ ಫರ್ದರ್ ಟು ರಿಜಿಸ್ಟರ್ಡ್ ಆನ್ಲೈನ್. ಐ ರಿಮೈಂಡ್ ಯು, ಇನ್ನೊಂದ್ಸರಿ ಅಪ್ಲೈ ಅವರು ಮಾಡೋದಿಲ್ವಂತೆ. ದಯವಿಟ್ಟು ಯಾವ್ಯಾವ ಸ್ಟೂಡೆಂಟ್ಸ್ ನಿಮ್ಮ ಫ್ರೆಂಡ್ಸ್ ಯಾರು ಇದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಅಪ್ಲಿಕೇಶನ್ಸ್ ಅನ್ನ ಬೇಗ ಅಪ್ಲೈ ಮಾಡಲಿ. ಸರ್, ಅಪ್ಲಿಕೇಶನ್ ಎಲ್ಲಿಂದ ಹಾಕೋದು? ಸೊ ನಾರ್ಮಲಿ ನೀವು KA ವೆಬ್ಸೈಟ್ ಹೋದ್ರೆ ಸೊ ಇಲ್ಲಿ ಪ್ರವೇಶ ಅಂತ ಇರುತ್ತೆ, ಇಲ್ಲಿ PGCET 2024 ಅಂತ ಇರುತ್ತೆ. ಸೊ ಅಲ್ಲಿಗೆ ಬಂದು ನೋಡಿ, ಆನ್ಲೈನ್ ಅರ್ಜಿ ತಿದ್ದುಪಡಿ ಲಿಂಕ್ ಹೋಗ್ಬೇಡಿ. ಅರ್ಜಿ ಸಲ್ಲಿಸಲು ದಿನಾಂಕ ವಿಸ್ತರಣೆ. ಓಕೆ, ಎಸ್, ಇಲ್ಲಿ ನೋಡಿ MBA, MCA, MBA, MTech ಆನ್ಲೈನ್ ಅರ್ಜಿ ಲಿಂಕ್ ಅಂತಿದೆ, ಇದನ್ನೇ ಕ್ಲಿಕ್ ಮಾಡಿ ನೀವು. ಸೊ ಈಗ ಪ್ರೆಸೆಂಟ್ ಅದು ಓಪನ್ ಆಗ್ತಿಲ್ಲ, ಅಗೈನ್ ಅದನ್ನ ಮಾಡ್ತಾರೆ. ಓಕೆ, ಸೊ ಇವತ್ತು ಈಗ ಜಸ್ಟ್ ಮಾಡಿರೋದು ಅದನ್ನ 26th. ನಾನು ತಕ್ಷಣ ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ, ಹಾಗಾಗಿ ಇನ್ನೂ ಮಾಡಿಲ್ಲ. ಮೇ ಬಿ ಈವ್ನಿಂಗ್ ಒಳಗಡೆ ಅದು ಈ ಲಿಂಕ್ ಏನು ಮಾಡ್ಬೋದು, ನಿಮ್ಗೆ ಆಕ್ಟಿವೇಟ್ ಆಗ್ಬೋದು. ಸೊ ಲಿಂಕ್ ಆಕ್ಟಿವೇಟ್ ಆದ ತಕ್ಷಣ ನಾನು ಮತ್ತೊಮ್ಮೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ, ಸೊ ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್, ಪ್ರಿಪೇರ್. ಪೋಸ್ಟ್ಪೋನ್ ಆಗಿದೆ, ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂಡ್ ದೋಸ್ ಹೂ ಆರ್ ನಾಟ್ ಪ್ರಿಪೇರ್ಡ್ ಅಂಡ್ ದೋಸ್ ಹೂ ಆರ್ ನಾಟ್ ಅಪ್ಲೈಡ್, ಟೆಲ್ ದೆಮ್ ಟು ಅಪ್ಲೈ. ಅಗೇನ್ ಒನ್ ಮೋರ್ ಚಾನ್ಸ್ ಕೊಟ್ಟಿದ್ದಾರೆ. ನೋಡಿ, ಎಡಿಟ್ ಅಪ್ಲಿಕೇಶನ್ಸ್ಗೆ ಕೊಟ್ಟಿಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹೊಸ ಅಪ್ಲಿಕೇಶನ್ ಹಾಕೋದಕ್ಕೆ ಕೊಟ್ಟಿದ್ದಾರೆ ಚಾನ್ಸು. ಎಡಿಟ್ ಅಪ್ಲಿಕೇಶನ್ಸ್ ಬಗ್ಗೆ ದಯವಿಟ್ಟು KA ಅಥಾರಿಟಿಗೆ ಕಾಲ್ ಮಾಡಿ. ಸೊ ಇನ್ ಕೇಸ್ ಏನಾದ್ರು ನಿಮ್ಗೂ ಗೊತ್ತಾದ್ರೆ ನನಗೂ ಕೂಡ moksika academy@gmail.com ತಿಳಿಸಿ. ನೋಡಿ, ಇಲ್ಲಿ ನಂಬರ್ ಕಾಣಿಸ್ತಾ ಇದೆ, 080
ಈ ನಂಬರ್ಗೆ ಹೆಲ್ಪ್ ಲೈನ್ ಇದೆ 002346023460 ಇಲ್ಲಿಗೆ ಕಾಲ್ ಮಾಡಿ. ಒಂದ್ಸಲಿ ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಒಂದು 5 to 6 ಅಟೆಂಪ್ಟ್ ಮಾಡಿ. ಇನ್ ಕೇಸ್ ಎಡಿಟ್ ಅಪ್ಲಿಕೇಶನ್ಸ್ಗೆ ಏನಾದ್ರು ಚಾನ್ಸ್ ಇದೆಯಾ ಅಂತ ಕೇಳ್ಕೊಡಿ. ಇದ್ರೆ ದಯವಿಟ್ಟು ನನಗೂ ಕೂಡ ಇನ್ಫಾರ್ಮೇಶನ್ ತಿಳಿಸಿ ದಯವಿಟ್ಟು. ಸೊ ಇವಿಷ್ಟು ಮಾಹಿತಿ ನಿಮಗೋಸ್ಕರ ಸ್ಟೂಡೆಂಟ್ಸ್. ದಯವಿಟ್ಟು ದೋಸ್ ಹೂ ಹ್ಯಾವ್ ನಾಟ್ ಅಪ್ಲೈಡ್ ಸ್ಟಿಲ್ ಅವ್ರಿಗೆಲ್ಲ ಕಳಿಸಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೇಳಿ. ಅಂಡ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ, ಟೈಮ್ ಸಿಕ್ಕಿದೆ ನಿಮ್ಗೆ, ಟೈಮ್ ವೇಸ್ಟ್ ಮಾಡಬೇಡಿ, ದಯವಿಟ್ಟು ಪ್ರಿಪರೇಷನ್ಸ್ ನ ಸ್ಟಾರ್ಟ್ ಮಾಡಿ. ಸೊ ನಮ್ದು ಕೂಡ ಈ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ. ನಮ್ದು ಮೋಕ್ಷಿಕ ಅಕಾಡೆಮಿದು ಕೂಡ ಅಲ್ಲಿ ಲಿಂಕ್ ಅನ್ನು ಹಾಕಿರ್ತೀನಿ. ಇನ್ ಕೇಸ್ ನಿಮ್ಗೆ ಕೋರ್ಸ್ ಬೇಕು ಅಂತ ಹೇಳಿದ್ರೆ MBA MCA ಗೆ ನಾರ್ಮಲಿ 2500 ಕೊಡ್ತಾ ಇದೀವಿ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಗೆ ಬೇಕು ನೀಡೆಡ್ ಅಂತ ಹೇಳಿದ್ರೆ. ಈವನ್ ನಾವು ಕೂಡ ಕ್ಲಾಸಸ್ ಫ್ರೀ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅಲ್ಲಿವರೆಗೂ ದಯವಿಟ್ಟು ವೇಟ್ ಮಾಡ್ತಾ ಇರಿ ಸ್ಟೂಡೆಂಟ್ಸ್. ಸೊ ಇವಿಷ್ಟು ಮಾಹಿತಿ ನಿಮಗೋಸ್ಕರ. ಪ್ಲೀಸ್ ರಿಕ್ವೆಸ್ಟ್, ಯಾರ್ಯಾರು ಇನ್ನೂ ಅಪ್ಲೈ ಮಾಡಿಲ್ಲ ಅವ್ರಿಗೆಲ್ಲ ಈ ಇನ್ಫಾರ್ಮೇಶನ್ ತಲುಪಿಸಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.